ಮಳೆ ಬೇರೆ ಜೋರಾಗಿ ಬರ್ತೈತೆ. ಈ ಹುಡುಗರು ನೋಡಿದ್ರೆ ಮಂತಾವ್ ಬೋರ್ಲಿಲ್ಲ ಈಟೊತ್ತಾದ್ರು ನಾನು ಬಡ್ಕಂಡೆ ಬೇಡ ಕಣ್ರಪ್ಪ ಬೇಡ ಕಣ್ರು. ಈಗ ಹೋಗ್ಬೇಡ್ರಿ ಕಣ್ರಪ್ಪ, ನಿಮ್ಮ ಅಪ್ಪಯ್ಯ ಬರುತ್ತೆ ಎಲ್ಲ ಹೋಗಿರೋದು ಕಣ್ರಲ್ಲ. ಅದೇನ್ ಮಾತಾಡೋದಿದ್ರು ಅದೇನಾದ್ರೂ ಇಲ್ಲೇ ಮಾತಾಡ್ಕೊಳ್ಳಿರಂತೆ ಮನೆ ಹತ್ರ. ನಿಮ್ಮ ಅಪ್ಪಯ್ಯ ಬಂದಾದ್ಮೇಲೆ ಸುಮ್ಕಿರಲ್ಲ ಪಾಪ, ಮನೆ ಹತ್ರ ಇರಲ್ಲ ಪಾಪ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ. ಇಲ್ಲ ಕಣ್ ತಡಿಯಮ್ಮ, ತೋಟದತ್ರ ಹೋಗ್ ಬರ್ತೀವಿ ತಡಿಯಮ್ಮ ಅಂತ ಇಬ್ರು ಹುಡುಗರು ಹೋಗ್ಬಿಟ್ಟು ಛತ್ರಿ ತಗೊಂಡು ಹೋಗ್ಲಿಲ್ಲ ಏನಿಲ್ಲ. ಅದೆಷ್ಟು ಮಳೆಯಲ್ಲಿ ನೆನೀತಿದಾರೋ ಏನೋ, ಅದೆಲ್ಲಿದಾರೋ ಏನೋ. ಗುಡುಗು ಮಿಂಚು ಬೇರೆ ಜಾಸ್ತಿ ಆಗ್ತೈತೆ. ನನ್ಗಂತೂ ಭಯ ಆಗ್ತೈತೆ ಅತ್ಲಾಗಿ. ಈ ದೊಡ್ಡವ್ರದ್ದು ಮಾತು ಕೇಳಬೇಕು ಅನ್ನೋ ಜ್ಞಾನ ಇಲ್ಲ. ಏನಾರು ಹೇಳಿದೆ ಅವ್ರದ್ದು ಮಾಡ್ತಾರ ಅತ್ಲಾಗಿ, ಆಟ ಮಾಡ್ತಾರೆ. ಚಿಕ್ಕ ಮಕ್ಳು ಆಟ ಮಾಡಂಗೆ. ಏನ್ ಮಾಡ್ಲಿ ಇವಾಗ? ಎಲ್ಲಂತ ಹುಡ್ಕೊಂಡು ಹೋಗ್ಲಿ. ಅಯ್ಯೋ ಅವ್ರು ಬರೋವರೆಗೂ ನನ್ಗಂತೂ ಸಮಾಧಾನ ಆಗಲ್ಲ ಏನಿಲ್ಲ. ಛತ್ರಿ ತಗೊಂಡು ಹೋಗ್ ಬರಲ್ಲ ಎಲ್ಲಿದಾರಂತ. ಒಂದ್ ಛತ್ರಿ ಇಟ್ಕೊಂಡಾದ್ರು ಎಷ್ಟು ಮಳೆಯಲ್ಲಿ ನೆನ್ಕೊಂಡು ಬರ್ತಿದಾರೋ ಏನೋ ಅತ್ಲಾಗಿ. ಪಾಪ ಅಮ್ಮಣಿ, ಪಾಪ ಸರೋಜಮ್ಮ, ಅಮ್ಮಣಿ ಬಾರಮ್ಮ ಇಲ್ಲಿ, ಒಡಬಾರಮ್ಮ ಇಲ್ಲಿ ಬೇಗ ರಪ್ಪನು. ಆಗಲ್ಲ ಅತ್ತೆ ಯಾಕೆ ಆಚೆ ಕಡೆ ಬಂದು ನಿಂತಿದ್ರೆ? ಈ ಪಾಟಿ ಮಳೆ ಬರ್ತೈತೆ ಅತ್ತೆ. ಯಾಕತ್ತೆ, ಯಾಕೆ ಏನಾಯ್ತು? ಇಷ್ಟೊಂದೆಲ್ಲ ಜೋರಾಗಿ ಮಳೆ ಬರ್ತೈತೆ, ನೀವು ಬಂದ್ಬಿಟ್ಟು ಆಚೆ ಕಡೆ ನಿಂತಿದ್ರಲ್ಲ ಅತ್ತೆ. ಈ ಮಳೆಲಿ ಬರೀ ಒಳಿಕ್ ಹೋಗೋಣ ಬರ್ರಿ. ಅದ್ಯಾಕೆ ಆಚೆ ಕಡೆ ನಿಂತಿದ್ರ? ಏನೋ ಯೋಚನೆ ಮಾಡ್ಕೊಂಡು. ಯಾಕತ್ತೆ, ಯಾಕೆ ಏನಾಯ್ತು? ಅಮ್ಮಣಿ ಯಾತು ಆಗಿಲ್ಲ, ಏನೂ ಆಗಿಲ್ಲ ಅಲ್ಕಣಮ್ಮ. ಆ ಹುಡುಗರು ನೋಡಿರ ಅವ್ರು ತೋಟತ್ತ ಹೋಗ್ ಬರ್ತೀವಿ, ಅಪ್ಪಯ್ಯನ್ ಕರ್ಕೊಂಡ್ ಬರ್ತೀವಿ, ಅಪ್ಪಯ್ಯನ ಹತ್ರ ಏನೋ ಮಾತಾಡ್ಬೇಕು ಅಂತ ಹೋದವ್ರು ಈಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲ. ಬೇಡ ಕಂಡ್ರಲ್ಲ ಹೋಗ್ಬೇಡ್ರಿ ಕಂಡ್ರಲ್ಲ. ಇವಾಗ ಮಳೆ ಬರಂಗ್ ಬೇರೆ ಆಗೈತೆ ಅಂತ ನಾನು ಹೇಳ್ದೆ. ಸುಮ್ಕಿರಮ್ಮ, ಈ ಪಾಟಿ ಬಿಸಿಲು ಬರ್ತೈತೆ, ನೀನು ಮಳೆಯಲ್ಲಿ ಬರುತ್ತಮ್ಮ ಅಂತ ನನಗೆ ಹೇಳ್ಬಿಟ್ಟು ಇಬ್ರಾಳು ಅಣ್ಣ ತಮ್ಮ ಇಬ್ರು ಹೋದ್ರಲ್ಲ. ಛತ್ರಿ ತಗೊಂಡು ಹೋಗ್ಲಿಲ್ಲ ಏನಿಲ್ಲ. ಛತ್ರಿನಾದ್ರೂ ಕೈಲಿ ಇಟ್ಕೊಂಡು ಹೋಗ್ರಪ್ಪ ಇರ್ಲಿ ಅಂತ ಹೇಳಿದ್ರೆ ಸುಮ್ಕಿರಮ್ಮ ಅಂತ ಉದಾಸೀನ ಮಾಡ್ಕೊಂಡು ಹೋದ್ರಲ್ಲ. ಈಗ ಮಳೆಲಿ ನೆನ್ಕೊಂಡು ಬರ್ತಾರಲ್ಲ, ಎಲ್ಲಿದಾರ ಏನಂತ ಗೊತ್ತಿಲ್ಲ ಏನಿಲ್ಲ. ಗುಡುಗು ಮಿಂಚು ಬೇರೆ ಜಾಸ್ತಿ ಆಗ್ತೈತೆ. ಏನೋ ಎಲ್ಲಿದಾರೋ ಏನೋ, ಎಷ್ಟು ಮಳೆಯಲ್ಲಿ ನೆನೀತಿದಾರ. ನನ್ಗಂತೂ ಭಯ ಆಗಂಗ ಆಗ್ತೈತೆ ಅಮ್ಮನಿ. ಒಳಗೊಂದಿಟ್ಟು ಛತ್ರಿ ತಗೊಂಬ ಒಳಗಿಲ್ಲಿ. ನನ್ಗೊಂದು ಛತ್ರಿ, ಆ ಹುಡುಗರು ಏನಾರು ಸಿಕ್ಕಿರೆ ಕರ್ಕೊಂಡ್ ಬರೋದಿಕ್ಕೆ ಅವ್ರಿಗೂ ಛತ್ರಿ ಕೊಟ್ಕೊಂಡು ಕರ್ಕೊಂಡ್ ಬರ್ತೀನಿ. ಅವರು ಒಂದ್ ಛತ್ರಿ ನನ್ಗೊಂದು, ಅವ್ರಿಗೊಂದು ಛತ್ರಿ ತಗೊಂಡು ರಪ್ಪನ ಬಾ ಒಳಗಮ್ಮ ಇಲ್ಲಿ ಬೇಗ. ಹೋಗಿ ಕರ್ಕೊಂಡ್ ಬರ್ತೀನಿ. ಸುಮ್ಕಿರತೆ ಅತೆ, ಅವ್ರೆಲ್ಲೂ ಹೋಗಿರಲ್ಲ. ಏನ್ ಚಿಕ್ಕ ಮಕ್ಳೇನತ್ತೆ, ಅವ್ರಿಗೆ ಗೊತ್ತಿರಲ್ವಾ ಮಳೆ ಬಂದಾಗ ಎಲ್ಲಿ ನಿಂತ್ಕೋಬೇಕಂತ? ಯಾರ್ದಾರ ಮಂತ ಅವ್ರನ್ನ ಎಲ್ಲಾರು ನಿಂತಿರ್ತಾರೆ. ಸುಮ್ಕಿರ್ರಿ, ನೀವ್ ಯಾಕೆ ಇಷ್ಟೊಂದ್ ಭಯ ಪಡ್ತಿದ್ರ? ಇನ್ನೇನ್ ತೋಟದ ಹೋಗಿದ್ರೆ ತೋಟದ ಮನೇಲೆ ಎಲ್ಲಾರು ಇರ್ತಾರೆ. ಇಲ್ಲ ಅಂದ್ರೆ ಊರ ಹತ್ರ ಬಂದಿದ್ರೆ ಯಾರ ಮನೆ ಹತ್ರನೂ ಎಲ್ಲಾರು ನಿಂತ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಳೆ ಕಡಿಮೆ ಆದ್ಮೇಲೆ ಅವ್ರ ಪಾಡಿಗೆ ಅವ್ರು ಬರ್ತಾರೆ. ನೀವ್ ಯಾಕತೆ ಅಷ್ಟೊಂದ್ ತಲೆ ಕೆಡಿಸ್ಕೊಂತಿದ್ರ? ಅಲ್ಲ ಕಣತೆ, ಈ ಮಳೆಲಿ ನೀವು ಅವರಿಗೆ ಹುಡ್ಕೊಂಡು ಹೋಗ್ತೀರಾ ಛತ್ರಿ ತಗೊಂಡ್ಬಿಟ್ಟು. ಈ ಪಾಟಿ ಗಾಳಿ ಬರ್ತೈತೆ, ಗುಡುಗು ಮಿಂಚು ಎಲ್ಲ ಬರ್ತೈತೆ, ಎಲ್ಲೂ ಹೋಗ್ಬೇಡ್ರಿ, ಆರಾಮಾಗಿ ಸುಮ್ಕಿರ್ರಿ ನೀವು. ತಿರ್ಗಾ ಮಳೆ ಬೇರೆ ಜಾಸ್ತಿ ಆಗೈತೆ. ಆ ಕೆಸರಲ್ಲಿ ಏನಾದ್ರು ಕೈ ಕಾಲೇನಾದ್ರು ಜಾರ್ಕೊಂಡು, ಕಾಲೇನಾದ್ರು ಜಾರಿ ಮತ್ತೆ ಏನಾರು ಹೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡಿದ್ದೀರಾ, ಕೈ ಕಾಲೇನಾರು ಮಾಡ್ಕೊಂಡಿದ್ದೀರಾ, ಸುಮ್ಕಿರಿ. ಅವ್ರು ಬರ್ತಾರೆ, ನೀವು ಆರಾಮಾಗಿರ್ರಿ ಇಲ್ಲಿ ಸುಮ್ಕೆ ನೀವು. ಅಮ್ಮಯ್ಯ ಸರೋದಮ್ಮ, ಇವೆಲ್ಲ ಆಗಿದ್ದೆಲ್ಲ ನಿಮ್ ಮಾವನಿಂದಾನೆ ಕಣ ಮಾತಾಗಿ. ಬಡ್ಕಂಡೆ. ಆ ಹುಡುಗ ಹೇಳ್ದ ಅವನು ಕುಮಾರಣ್ಣ, ಪಾಪ ಎಲ್ಲೂ ಹೋಗ್ಬೇಡ್ಕಣಪ್ಪ, ನೀನು ಹುಷಾರಿರಲ್ಲ ಏನಿಲ್ಲ, ಮಂತವಳು ಇರಪ್ಪ ಅಂತ ಹೇಳಿದೆ. ಈ ಹುಡುಗರು ಆ ಕಡೆ ಹೋದ ತಕ್ಷಣ ಅಲ್ಲೇ ರಪ್ಪನಾಲೆ ಇವಜ್ಜ ಅಲ್ಲೇ ನಾನು ಹೋಗ್ ಬರ್ತೀನಿ ಅಂತ ಹೊರಟು ಬಿಡ್ತಲ್ಲ. ಯಾರು ಮಾಡ್ದ? ಇವ್ನು ಹಿಂದಿಂದೇನೆ ಇವ್ನು ಕಿರಿಯವನು, ಇವ್ನು ರಮೇಶಪ್ಪ ಹೋದ. ನಾನು ತೋಟದ ಹತ್ರ ಹೋಗ್ ಬರ್ತೀನಿ ತಡೀರಿ ಅಂತ. ನೋಡಿ ಅಂತ ಕೆಲಸ ಆಗೋಯ್ತು ಇವಾಗ. ಈ ಮಳೆ ನನ್ಗಂತೂ ಅಮ್ಮಣಿ ಹೋಗಮ್ಮಣಿ ಸರೋದಮ್ಮ, ಛತ್ರಿ ತಗೊಂಬ ಹೋಗು. ನನ್ಗೆ ಯಾಕೆ ಸಮಾಧಾನನೇ ಆಗ್ತಿಲ್ಲ. ನಮ್ಮ ಅತ್ತೆಗೆ ಎಷ್ಟು ಹೇಳಿರು ಮಾತೇ ಕೇಳಂಗಿಲ್ವಲ್ಲ. ಅತ್ತೆ ಈ ಮಳೆಲಿ ಹೋಗ್ಬೇಡ್ರಿ ಅತ್ತೆ, ನನ್ನ ಮಾತು ಕೇಳ್ರಿ, ಸುಮ್ಕಿರ್ರಿ ಅತ್ತೆ ನೀವು. ಇಲ್ಲ ಕಣ್ ಹೋಗಮ್ಮಣಿ ಸರೋದಮ್ಮ, ಈ ಮಳೆಲಿ ಆ ಹುಡುಗರು ಎಲ್ಲಿದಾರೋ ಏನೋ, ನನಗ್ ಮನ್ಸಾದ್ರು ಹೆಂಗ್ ತಡಿಯತ್ತಮ್ಮ. ನನಗೆ ಇಲ್ಲಿ ನಿನ್ಕಣಕ್ ಆಗ್ತಿಲ್ಲ, ಕುಂತಿರ್ತಾವ್ ಕೂತ್ಕಣಕ್ ಆಗ್ತಿಲ್ಲ. ನನಗೆ ಸಮಾಧಾನ ನಿನಗಿಲ್ಲ. ಅವ್ರ ಮನೆ ಬರೋವರೆಗೂ ನನ್ಗಂತೂ ಸಮಾಧಾನ ಇಲ್ಲ. ಹೋಗ್ಬಮ್ಮಣಿ ಮೊದ್ಲು ಹೋಗಿ ಛತ್ರಿ ಇಟ್ಕೊಂಬ ಹೋಗು. ಛತ್ರಿ ಇದ್ರೆ ಹೆಂಗಾದ್ರೂ ಮಳೆಲಿ ಎಲ್ಲಿ ನಿಂತಿದ್ರು ಕರ್ಕೊಂಡ್ ಬಂದ್ಬಿಡೋದು. ಅದೆಷ್ಟು ಮಳೆ ಬರ್ತಿರ್ಲಿ, ಛತ್ರಿ ಇಟ್ಕೊಂಡು ಎಲ್ಲಾರು ಬಂದ್ಬಿಡ್ತೀವಿ. ಹೋಗಮ್ಮಣಿ ನೀನ್ ತಗೊಂಬ ಹೋಗು. ನೀನ್ ಬೇಜಾರ್ ಮಾಡ್ಕೊಬೇಡ ಕಣ್ ಹೋಗು. ನಾನು ಹಿಂಗ್ ಬರ್ತೀನಿ. ಎಲ್ಲಿದ್ರು ಅವರು ಯಾರ ಮಂತ ಬಿದ್ರು, ಎಲ್ಲಿ ನಿನ್ಕೊಂಡಿದ್ರು ಮಳೆ ಬರ್ದಂಗ, ಯಾವ ಮರದ ಕೆಳಗಡೆ ನಿನ್ಕೊಂಡಿದ್ರು ಎಲ್ಲಿದ್ರು ನಾನು ಹುಡ್ಕೊಂಡ್ ಬರ್ತೀನಿ. ಹೋಗಮ್ಮಣಿ ನೀನು. ಸರಿ ಕಣತೆ ಆಯ್ತು, ತಗೊಂಬರ್ತೀನಿ ತಡೀರಿ. ನೀವ್ ಹೇಳಿದ ಮಾತು ಕೇಳ್ತಿಲ್ಲ ಏನಿಲ್ಲ, ನಿಮ್ಗೂ ಯಾಕ ಸಮಾಧಾನ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಹೋಗಿ ಕರ್ಕೊಂಬರ್ರಿ ತಗೊಳ್ರಿ, ಇನ್ನೇನ್ ಮಾಡದ. ಅತ್ತೆ ಜೋಪಾನಾಗಿ ಹೋಗಿ ಬರ್ಬೇಕು ಮತ್ತೆ, ಸರಿನಾ? ಸಿಕ್ಕಾಬಟ್ಟೆ ಮಳೆ ಎಲ್ಲ ಜಾಸ್ತಿ ಬೇರೆ ಬರ್ತಾ 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 ಮಳೆ ಬೇರೆ ಜಾಸ್ತಿ ಆಗ್ತಾ ಹೋಗ್ತೈತೆ. ಮತ್ತೆ ಕೆಸರು ಎಲ್ಲ ಜಾಸ್ತಿ ಐತೆ. ಮತ್ತೆ ಕೆಸರಲ್ಲಿ ಏನಾದ್ರು ನೋಡ್ದಂಗೆ ಕಾಲು ಇಟ್ಕೊಂಡ್ಬಿಟ್ಟು ಮತ್ತೆ ಜಾರ್ಗಿರಿ ಏನಾರು ಕೈಯ ಕಾಲು ಏನಾರು ಮಾಡ್ಕೊಂಡಿದೀರಾ, ಬಹಳ ಜೋಪಾನ
ಜೋಪಾನಾಗಿ ಹೋಗಿ ಜೋಪಾನಾಗಿ ಬರ್ಬೇಕು. ನಿಮ್ಮ ಮಕ್ಳುಗಳು ಇನ್ನೇನು ಇಬ್ರು ಏನ್ ಚಿಕ್ಕ ಮಕ್ಳಲ್ಲ, ಆಟ ಆಡೋ ಮಕ್ಳಲ್ಲ. ಅವ್ರಿಗೂ ಗೊತ್ತಿರುತ್ತೆ ಎಲ್ಲಿರ್ತಾರೆ. ಎಲ್ಲಾದ್ರೂ ಮನೆ ಹತ್ರನೇ ಯಾರು ಮನೆ ಹತ್ರ ಎಲ್ಲಾರು ನಿಂತಿರ್ತಾರೆ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಕರ್ಕೊಂಬರ್ರಿ. ದಿಗ್ಲೇನ್ ಬೀಳಕ್ ಹೋಗ್ಬೇಡ್ರಿ, ಸರಿ ಅನ್ನತ್ತೆ. ಮಾತ್ರ ಮತ್ತೆ ಮಾವಯ್ಯ ನನ್ಗೆ ನನ್ ಮೇಲೆ ಬೇಜಾರು ಮಾಡ್ಕೊಳುತ್ತೆ. ನಿಮ್ಮ ಅತ್ತೆಗೆ ಯಾಕಮ್ಮನಿ ಈ ಮಳೆ ಕಳ್ಸಕ್ ಹೋದೆ ಅಂತ. ಆದ್ರೂ ನೀವು ಹಠ ಮಾಡ್ತಿದ್ರ, ಬೇಡ ಕಣತ್ತೆ, ಹೋಗೋದ್ ಬೇಡ ಕಣತ್ತೆ, ಇಲ್ಲೇ ಅವರೇ ಬರ್ತಾರ, ಸುಮ್ಕಿರ್ರಿ ಅತ್ತೆ ಅಂತ ಹೇಳಿರುನು ನೀವು ನನ್ನ ಮಾತೆ ಕೇಳ್ತಿಲ್ಲ. ಹೋಗ್ಬರ್ರಿ, ಹೋಗ್ರಿ, ನಿಮ್ಗೂ ಸಮಾಧಾನ ಆಗಲ್ಲ. ಜೋಪಾನ ಕಣತೆ, ಜೋಪಾನಾಗಿ ಹೋಗ್ಬರ್ರಿ. ಓ ಮಣಿ, ನನಗ್ ಗೊತ್ತೈತೆ ನೀನ್ ಆರಾಮಾಗಿರು ಮಣಿ. ನೀನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ಯಾ? ನಾನು ಆ ಹುಡುಗರಿಗೆ ಮನೆ ಹತ್ರ ಕರ್ಕೊಂಡ್ ಬರೋದಲ್ಲೇ ನನಗ್ ಸಮಾಧಾನ ಇಲ್ಲ. ಮೊದ್ಲು ಅಣ್ಣ, ಮಳೆ ಮಾತ್ರ ಸರಿಯಾಗೆ ಬಂತು ಕಣೋ. ಇಲ್ಲಿಂದ ಹೋಗ್ಬೇಕಾದ್ರೆ ಬಿಸ್ಲೇ ಇತ್ತಲ್ಲ, ಅಮ್ಮ ಹೇಳ್ತು. ಆದ್ರೂನು ಬಿಸ್ಲು ಜಾಸ್ತಿ ಐತ್ಕೊಂಡ್ರಪ್ಪ, ಮಳೆ ಗಿಳೆ ಬಂದತು. ಮತ್ತೆ ಯಾಕ ಮಳೆ ಬರಂಗ ಆಗೈತೆ, ಇನ್ನೇ ಮೋಡ ಆಗುತ್ತೆ, ಛತ್ರಿ ತಗೊಂಡು ಹೋಗ್ರಪ್ಪ, ಛತ್ರಿ ತಗೊಂಡು ಹೋಗ್ರಪ್ಪ ಅಂತ ಅಮ್ಮ ಹೇಳ್ತು. ನಾವೇನೆ ಉದಾಸೀನ ಮಾಡ್ಕೊಂಡು ಹೋಗ್ಬಿಟ್ಟು ನೋಡು, ನಾನು ಬಟ್ಟೆ ಎಲ್ಲ ಒದ್ದೆ ಆಗೋಯ್ತು. ಅತ್ಲಾಗಿ ಮಳೆಲೇನು ಕಡಿಮೆ ನೆಂದಿಲ್ಲ. ನಾನಂತೂ ಎಷ್ಟು ವರ್ಷ ಆಗಿತ್ತು ಅನ್ಸುತ್ತೆ ಹಿಂಗೆ ಮಳೆ ನೆಂದು. ಆದ್ರೂ ಒಂಥರ ಮಳೆ ನೆನೆಯೋದು ಒಂಥರ ಖುಷಿ ಖುಷಿಯಾಗಿತ್ತಪ್ಪ ನನಗಂತೂ. ಏ ಪಾಪ ರಮೇಶ, ನಡಿಯೋ, ಮಂತ ಹೋಗ ನಡಿಯೋ. ಮಳೆ ನೆನೆ ಚೆನ್ನಾಗೈತಂತ ನೀನು ಹೇಳ್ತೀಯಾ? ನೆಗಡೆ ಕೆಮ್ಮು ಜ್ವರ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಿನಗೆ. ನಡಿ ಮಂತ ಹೋಗೋಣ ಮೊದಲು. ಅಮ್ಮಯ್ಯ ಅದೆಷ್ಟು ಹುಡ್ಕಾಡ್ತೈತೋ ಏನೋ ಗೊತ್ತಿಲ್ಲ. ಹುಡುಗರು ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ. ನಡಿ ಮೊದಲು ಮಂತ ಹೋಗ ನಡಿ. ಎಷ್ಟು ಬೈಯುತ್ತೆ ಏನೋ, ಮಳೆಲೆಲ್ಲ ನೆನ್ಕೊಂಬಂದಿದ್ದೀರಾ ಅಂತ. ಅತೆ ಅತೆ ಇಲ್ಲೇ ಎಲ್ಲ ಬರ್ತಿರಂಗಿದಾರ ಕಣತೆ. ಇಲ್ಲೇ ಎಲ್ಲ ಇದಾರೆ ಇವರು. ರಮೇಶಪ್ಪ ಅನ್ನೋನು ಇವರು ಮಾತಾಡ್ತಿರಂಗ್ ಕೇಳಿಸ್ತು ನನ್ಗೆ. ನೋಡೋಣ ತಡಿ ಅತ್ತೆ, ಇಲ್ಲೇ ಎಲ್ಲಾರು ಇರ್ಬೇಕು. ನೀವ್ ಹೋಗ್ಬೇಡ್ರಿ, ಈ ಕಡೆ ಬರ್ರಿ. ಇಲ್ಲಿ ಮಳೆ ಯಾಕೆ ನಿಂತೀರಾ ನೀವು? ಅವರೇ ಬಂದ್ರಂತ ಸಾಮಾನ್ಯಕ್ಕೆ ಅವರೇ ಮಾತಾಡ್ತಿದ್ದೀರಿ, ನನಗೆ ಕೇಳಿಸ್ತೈತೆ. ಎಲ್ಲ ಮಣಿ, ನೀನು ಹೋಗ್ತೀನಿ, ನಾನು ಹೋಗ್ತೀನಿ, ಆ ಹುಡುಗರು ಕರ್ಕೊಂಬರಕ್ ಹೋಗ್ತಿದ್ದೀನಿ ಅಂತ ನೀನು ಸುಳ್ಳೆ ಹೇಳ್ತಿದ್ಯಾ. ಹೋಗ್ಬಾರ್ದು ಅಂತ ಸುಮ್ಕಿರು. ಹೋಗಿ ಕರ್ಕೊಂಬರ್ತೀನಿ. ಎಲ್ಲೂ ಬಂದಿಲ್ಲ ಏನಿಲ್ಲ. ಅವ್ರು ಬರೋದಿದ್ರೆ ಇಷ್ಟೊತ್ತಿಗೆ ಓಡ್ ಬಂದ್ಬಿಡೋರು. ಅಣ್ಣ ಬಾರಣ, ಬೇಗ ಹೋಗೋಣ ಬಾರಣ. ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು ಬಾ. ಅಮ್ಮ ಅದೆಷ್ಟು ಬೋಯಿತ್ತು ಏನು, ನೀನು ಹೇಳ್ದಂಗೆನೆ ಬೇಡ ಕಣ್ರಪ್ಪ, ಹೋಗ್ಬಿಡ್ರಿ ಅಂದ್ರೂ ನಾವು ಹಠ ಮಾಡ್ಕೊಂಬೇರೆ ಹೋದ್ವು. ಬಾ ಬೇಗ ಬೇಗ ಹೋಗೋಣ ಬಾ. ಅದೇ ಅದೇ ಇವ್ರೆ ಕಣತೆ. ಬಂದ್ರು ನನಗೆ ಕಾಣಿಸ್ತಿದಾರೆ. ಅಯ್ಯೋ 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 ಅಯ್ಯೋ, ಪೂರಾ ಮಳೆಲೆಲ್ಲ ನೆಂದು ಬಿಟ್ಟು ಒದ್ದೆ ಆಗಿ ಬಂದ್ಬಿಟ್ಟಿದಾರೆ ಕಣತೆ. ಸರಿಯಾಗಿ ನೆಂದು ಬಿಟ್ಟಿದಾರೆ ಕಣ್ ಬಿಡ್ರಿ ಇವ್ರು. ಛತ್ರಿ ತಗೊಂಡು ಹೋಗಿಲ್ಲ ಏನಿಲ್ಲ, ಮತ್ತೆ ಮಳೆ ನೆನಿದಲ್ಲ ಇನ್ನೇನು. ಇಲ್ಲ ಇದಾರೆ ಕಣತೆ. ರೀ ಬರ್ರಿ ಬರ್ರಿ, ಬೇಗ ಬರ್ರಿ. ಅದ್ಯಾಕೆ ಅಲ್ಲೇ ನಿಂತಿದ್ದೀರಾ? ಬರ್ರಿ ಬೇಗ ರಪ್ಪನ. ಲೇ ಪಾಪ ರಮೇಶ, ಅಮ್ಮನೂ ಅಲ್ಲೇ ಛತ್ರಿ ಹಾಕೊಂಡು ಅಲ್ಲೇ ನಿಂತ ಇಟ್ಕೊಳು. ಎಲ್ಲಾರು ಅಲ್ಲೇ ನಮ್ಗೋಸ್ಕರನೇ ಕಾಯ್ಕೊಂಡು ನಿಂತಿದಾರೆ. ಬಾರ ಬೇಗ. ಎಷ್ಟೊಂದು ಮಳೆ. ಮೈಯೆಲ್ಲ ಒದ್ದೆ ಆಗೋಯ್ತು. ಅಮ್ಮ ಇದ್ಯಾಕಮ್ಮ ನೀನ್ ಛತ್ರಿ ಹಾಕೊಂಡು ಇಲ್ಲಿ ನಿಂತಿದ್ಯಾ? ನಡಿಯಮ್ಮ ಒಳಿಕೆ. ಅಮ್ಮ ಮಳೆ ಅಂದ್ರೆ ಸಿಕ್ಕಾಬಟ್ಟೆ ಮಳೆ ಕಣಮ್ಮ. ನೀನ್ ಹೇಳದೆ ಕಣಮ್ಮ, ಬೇಡ ಕಂಡ್ರಲ್ಲ ಪಾಪ ಮಳೆ ಬರಂಗ ಆಗೈತೆ, ಬೇಡ ಕಂಡ್ರೆ ಹೋಗ್ಬೇಡ್ರಿ ಅಂತ ಹೇಳ್ತ ಕಣಮ್ಮ. ನೀನು ಮಾತು ಕೇಳಬೇಕಿತ್ತು ನಾವು. ನಾವು ಇಲ್ಲ ಕಣ್ ಸುಮ್ಕಿರಮ್ಮ, ಬಿಸಿಲು ಬರ್ತೈತೆ, ನೀನ್ ಯಾಕಮ್ಮ ಹಿಂಗೆ ಹೇಳ್ತಿದ್ಯಾ ಅಂತ ನಾವು ಉದಾಸೀನ ಮಾಡ್ಕೊಂಡು ಹೋದ್ವು. ನೋಡು ಮಳೇಲಿ ಹೆಂಗೆ ಎಷ್ಟೊಂದೆಲ್ಲ ನೆನ ಬಂದ್ಬಿಟ್ಟು. ಅಮ್ಮ ಆದ್ರೂ ಸಖತ್ತಾಗಿತ್ತು ಕಣಮ್ಮ. ಅಪರೂಪಕ್ಕೊಂದು ದಿವಸ ಎಷ್ಟೋ ವರ್ಷ ಆಗಿತ್ತು ಕಣಮ್ಮ. ನಾನಂತೂ ನಮ್ಮೂರಲ್ಲಿ ಮಳೆಲೆಲ್ಲ ನೆಂದು ಹಿಂಗೆಲ್ಲ ಬರೋದಕ್ಕೆ. ಆದ್ರೂ ಚಳಿ ಎಲ್ಲ ಆಗ್ತೈತೆ, ಆದ್ರೂ ಒಂಥರ ಮೈಯೆಲ್ಲ ಒದ್ದೆ ಆಗಿದ್ರು ಈ ಮಳೆಲಿ ನೆನೆಯೋದಕ್ಕೂ ಏನೋ ಒಂಥರ ಖುಷಿ ಆಗ್ತೈತೆ ಕಣಮ್ಮ ನನಗಂತೂ ಅತ್ಲಾಗಿ. ಅಲ್ಲ ಕಣ್ಲ ಪಾಪ, ಅಲ್ಲ ಕಣ್ಲ, ಬೇಡ ಕಂಡ್ರಲ್ಲ ಹೋಗ್ಬೇಡಿ ಕಂಡ್ರಲ್ಲ ಅಂತ ಹೇಳಿದ್ರು ಆಟ ಮಾಡ್ಕೊಂಡು ಅಪ್ಪ ಹಿಂಗ್ ಹುಡ್ಕೊಂಡು ಹೋಗ್ತೀವಿ. ಅಪ್ಪ ಇಂಥವೇನೋ ಮಾತಾಡಕ್ ಹೋಗ್ಬೇಕಣಮ್ಮ. ಹೊಲತ್ತಾಗ ಹೋಗಿ ಬರ್ತೀವಿ, ತೋಟತ್ತಾಗ ಹೋಗಿ ಬರ್ತೀವಿ. ಸುಮ್ಕಿರಮ್ಮ, ಮಳೆ ಬರಲ್ಲ ಅಂತ ನನಗೆ ದಬಾಸ್ಬಿಟ್ಟು ಇವಾಗ ಮಳೆಲ್ ನೆನ್ಕೊಂಡ್ ಬಂದ್ಬಿಟ್ಟು ಇನ್ನು ಮಳೆಲ್ ನೆನೆಬೇಕಿತ್ತು ಕಣಮ್ಮ, ಚೆನ್ನಾಗಿರುತ್ತೆ. ಮಳೆಲ್ ಬಾಳ ಚೆನ್ನಾಗಿತ್ತು ಕಣಮ್ಮ, ನೆನೆಯಕ್ಕೂ ಒಂಥರ ಚೆನ್ನಾಗಾಗುತ್ತೆ ಅಂತ ಬೇರೆ ನನ್ ಮುಂದೆ ಹೇಳ್ತಿದ್ಯಾ? ಲೇ ಪಾಪ, ಏನ್ ಚಿಕ್ಕ ಹುಡ್ಗ ಅನ್ಕೊಂಡೆಲ್ಲ ನೀನು? ಮಳೆ ನೆನೆಯಕ್ಕೆ ನಡಿಯ ಬಳಿ ಕಡೆ. ಮಳೆ ನೆನಿತಾನಂತೆ ಮಳೆಲಿ ಇವನು. ಪೂರಾ ಅಲ್ಲಿಂದ ತೋಟತಾವಳಿಂದ ಪೂರಾ ಮಳೆಲೆಲ್ಲ ನೆನ್ಕೊಂಡು ಒದ್ದೆ ಆಗಿ ಬಂದಾನೆ. ಹೋಗಿ ಮೊದ್ಲು ತಲೆ ಎಲ್ಲ ಒರೆಸ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿ ನಡಿ. ಬಟ್ಟೆ ಎಲ್ಲ ಬದಲಾಯಿಸಿ ಹೋಗು. ಅದನ್ನ ಬಿಟ್ಬಿಟ್ಟು ಇವನು ದೊಡ್ಡದಾಗ ಬೇರೆ ಹೇಳ್ತಿದ್ದಾನೆ, ದೊಡ್ಡದಾಗ ಬೇರೆ ಮಳೆಲಿ ಪೂರಾ ನೆನ ಬಂದೆ, ಇನ್ನು ನೆನ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಮ್ಮ ಅಂತ. ಇವಾಗ ಗೊತ್ತಾಗಲ್ಲ ನಿನಗೆ? ತಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಶೀತ ಕೆಮ್ಮು ನೆಗಡೆ ಶುರು ಆಗುದ್ ನೋಡು, ಅವಾಗ ಗೊತ್ತಾಗುದ್ ನಿನಗೆ. ಇವಾಗ ಗೊತ್ತಾಗಲ್ಲ. ನಡಿ ಒಳಗಡೆ. ಅಣ್ಣನ್ನ ನಾನು ಏನು ಹೇಳಲ್ಲ ಅನ್ಕೊಂಡಿದ್ಯಾ ನೀನು? ನಡಿ ಒಳಿಕೆ ಪಾಪ. ಪಾಪ ಕುಮಾರಣ್ಣ, ನೀನು ಆ ಹುಡುಗನಂಗೆನೆ ಕಲ್ತ್ಬಿಟ್ಟೆ ಕಳ ನೀನು. ಅಣ್ಣ ತಮ್ಮ ಇಬ್ರು ಇದಿರಲ್ಲ ನೀವು, ಇನ್ನು ಚಿಕ್ಕ ಮಕ್ಳು ಅನ್ಕೊಂಡಿದ್ದೀರಾ ನೀವು. ನಡ್ರ ಒಳಗಡೆ. ನನಗೆ ದಿಗ್ಲಾಗ್ಬಿಟ್ಟು ಹುಡುಗರು ಹುಡ್ಕೊಂಬರ್ತಿದ್ ನಾನು. ಭಯ ಆಗ್ಬಿಟ್ಟು ಈ ಗುಡುಗು ಮಿಂಚಲ್ಲಿ ಬೇರೆ ನಿಧಾನಕ್ಕೆ ಬೇರೆ ನಡ್ಕೊಂಡ್ ಬೇರೆ ಬರ್ತಿದಾರೆ ಮಳೆ ಆರಾಮಾಗಿ ನೆನ್ಕೊಂಡ್ಬಿಟ್ಟು. ನಡ್ರಪ್ಪ ಒಳಗಡೆ ನಡ್ರು.
ಲೇ ಪಾಪ ರಮೇಶ, ನಿನಗೆ ಹೇಳ್ದೆ ತಾನೆ ಅಮ್ಮಯ್ಯ ಬೊಯ್ಯತ್ಕಳ ಮಳೆಲ್ ನೆನ್ಕೊಂಡು ಬಂದಿರೋದಕ್ಕೆ ಸುಮ್ಕಿಲ್ಲ, ಸುಮ್ಮಕ್ ಬೇಗ ಬೇಗ ಬಾರ್ಲಾ ಅಂತ ಹೇಳಿದೆ. ಸುಮ್ಕಿರಾಣಯ್ಯ, ಅಪರೂಪಕ್ಕೆ ಒಂದು ದಿವಸ ಮಳೆಲ್ ನೆನಿತೀವಿ, ಚೆನ್ನಾಗಿರುತ್ತೆ, ಏನು ಆಗಲ್ಲ ಅಂತ ಹೇಳೋದೇನು ಹೇಳ್ಬಿಟ್ಟೆ ನೋಡಿ ಇವಾಗ. ಓಹೋ, ನಡಿ ಒಳಗಡೆ ಹೋಗೋಣ ನಡಿ. ಅದ್ರಲ್ಲೂ ಅಮ್ಮನ ಮುಂದೆ ಬಂದ್ಬಿಟ್ಟು ಮಳೆಲ್ ನೆನೆಯೋದು ಒಂಥರ ಖುಷಿಯಾಗಿತ್ತು, ಚೆನ್ನಾಗಿತ್ತು ಕಣಮ್ಮ ಅಂತ ಬೇರೆ ಹೇಳ್ತಿದ್ಯಾ. ಬೈದಂಗಿರುತ್ತಾ ಅಮ್ಮ? ನಮಗೋಸ್ಕರ ದಿಗ್ಲು ಬಿದ್ದು ಹುಡುಗರು ಮಳೇಲಿ ಎಲ್ಲಿ ನೆನಿತಿದಾರೋ ಏನೋ ಅಂತ ಗುಡುಗು ಮಿಂಚು ಜಾಸ್ತಿ ಆಯಿತು ಅಂತ ಎದರ್ಕೊಂಡು ಛತ್ರಿ ಹಾಕೊಂಡು ನಮಗೆ ಹುಡ್ಕೊಂಡು ಬೇರೆ ಬರ್ತಿತ್ತು ಅನ್ಸುತ್ತೆ ಅಮ್ಮಯ್ಯ. ಅಂತದ್ರಲ್ಲಿ ನೀನು ಅಮ್ಮನ ಮುಂದೆ ಹಿಂಗೆ ಹೇಳ್ತಿದ್ಯಾ. ನಡಿ ಬೇಗ ಬೇಗ ಹೋಗ ನಡಿಯೋ, ಒಳಗಡೆ ಹೋಗ ನಡಿ. ಯಾಕ್ರಪ್ಪ ತಿರ್ಗಾ ಬರೋದು ಬಂದ್ಬಿಟ್ಟು ಏನೋ ಗುಸ್ಗುಸು ಪಿಸ್ ಪಿಸು ಅಂತ ಏನೋ ಮಾತಾಡ್ತಿದ್ರೆ ಇಬ್ರಾಳನು ಅಣ್ಣ ತಮ್ಮ? ಏನ್ರಪ್ಪ ಏನ್ ಮಾತಾಡ್ತಿರೋದು? ನಡ್ರಿ ಒಳಗ್ ನಡ್ರಿ. ಇನ್ನೇನು ಮಳೆಲೇ ನೆನಿತಿಲ್ಲ ಕಣ್ ಬಿಡಮ್ಮ, ಈ ಕಡೆ ನಿನ್ಕೊಂಡ್ವಲ್ಲ ಇನ್ನೇನು. ಸುಮ್ಕಿರು, ಮಳೆ ಏನು ಬರ್ತಿಲ್ಲ, ಇನ್ನೇನು ಮಳೆಲೇ ನೆನಿತಿಲ್ಲ. ಅಮ್ಮವ್, ನಮಗೂ ಗೊತ್ತಾಗ್ಲಿಲ್ಲ ಕಣಮ್ಮ ಮಳೆ ಬರುತ್ತಂತ. ಯಾರಿಗೆ ಗೊತ್ತು ಹೇಳು, ನೀನು ಹೇಳ್ದೆ ನಮಗೆ ಮಳೆ ಬರುತ್ಕೊಂಡ್ರಲ್ಲ ಪಾಪ ಅಂತ. ಬಿಸಿಲು ಬೇರೆ ಇತ್ತಲ್ಲಮ್ಮ, ಅದಕ್ಕೆ ನಾವು ಸುಮ್ಕಾಗ್ಬಿಟ್ಟು ಕಣಮ್ಮ. ಅಲ್ಲಿ ಬೇರೆ ಅಪ್ಪ ಇನ್ನತ್ರ ಮಾತಾಡಿಸ್ಕೊಂಡು ಬೇರೆ ನಿನ್ಕೊಂಡ್ಬಿಟ್ಟು ಗೌಡ್ರು ಬೇರೆ ಸಿಕ್ಕಿದ್ರು, ಅವ್ರಿಗೆ ಬೇರೆ ಮಾತಾಡ್ಸ್ಕೊಂಡು ನಿನ್ಕೊಂಡು ಹಂಗಾಗಿ ಹಂಗೆ ಮಾತಾಡ್ತಾ 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 ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಕಣಮ್ಮ. ಆಮೇಲೆ ಮಳೆ ಹಿಂಗೆ ಬಂದೇ ಬಿಡ್ತು ಕಣಮ್ಮ. ಅತ್ಲಾಗಿ ಅಲ್ಲಿ ತೋಟತಾವ ಸರಿ, ಮಳೆ ಬಂದಾಗ ನಾವೇನಾದ್ರು ತೋಟತಾವಿದ್ದಿದ್ರೆ ತೋಟದ ಮನೇಲೆ ಅಲ್ಲೇ ಉಳ್ಕೊಂಡ್ಬಿಡ್ತಿದ್ದು. ಮಳೆ ಎಲ್ಲ ಪೂರ ನಿಂತಾದ್ಮೇಲೆ ಬೇಕಾದ್ರೆ ಬರ್ತಿದ್ದು. ತೋಟತಾವಿಂದ ಈ ಕಡೆ ಬರ್ತೀವಿ, ಈ ಕಡೆ ಊರು ಮಧ್ಯಾಹ್ನ ಅಲ್ಲ, ಈ ಕಡೆ ತೋಟನೂ ಈ ಕಡೆ ಸಿಗಲ್ಲ, ಎರಡರ ಮಧ್ಯದಲ್ಲೂ ಬಂದ್ಬಿಟ್ಟು ಈ ಕಡೆ. ಅದಕ್ಕೋಸ್ಕರ ಅತ್ಲಾಗಿ ವಾಪಸ್ ಇನ್ನೇನು ತೋಟದ ಹತ್ರ ಹೋಗೋದು, ಸೀದಾ ಊರ ಹತ್ರನೇ ಹೋಗ್ಬಿಡೋಣ, ಮಳೇಲಿ ನೆಂದ್ರು ಪರವಾಗಿಲ್ಲ ಅಂತ ಬೇಗ ಬೇಗ ಬಂದ್ಬಿಟ್ಟು ಕಣಮ್ಮ. ಆಯ್ತಾಯ್ತು, ನಡ್ರಿ. ಇನ್ನೇನು ಏನಾದ್ರೂ ಒಂದ್ ನೆಪ ಮಾಡ್ಕೊಂಡ್ ಬರ್ತೀರಾ, ಏನಾದ್ರೂ ಒಂದ್ ಹೇಳ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. ಸದ್ಯ ಬಂದ್ರಲ್ಲ ನನಗೆ ಮನೆ ಹತ್ರ, ಅದೇ ಸಮಾಧಾನ ಆಗೋಯ್ತು. ನಡ್ರಪ್ಪ ಒಳಗಡೆ. ಅಮ್ಮಣಿ ಪಾಪ ಸರೋದಮ್ಮ ನಡೀತಾಯಿ ಒಳಗಡೆ ನಡಿಯಮ್ಮ. ಮಳೆ ಏನ್ ಕಡಿಮೆ ಆಯ್ತಾ? ನಿಮ್ಮ ಅಪ್ಪಯ್ಯ ಎತ್ಲಾಗೋಯ್ತ್ರಪ್ಪ. ನಿಮ್ಮ ಅಪ್ಪಯ್ಯ ಬಂದಿದ್ ಎಲ್ಲೋ ಐತ್ರು? ನಿಮ್ಮ ಅಪ್ಪಯ್ಯೋ ನಿಮ್ ಜೊತೆನೆ ಬಂತ ಏನ್ ತೋಡುತ್ತಾವಲೆ ಉಳ್ಕಡ್ತ ನಿಮ್ಮ ಅಪ್ಪಯ್ಯ? ಇಲ್ಲಿ ಕಣಮ್ಮ, ಅಪ್ಪಯ್ಯ ನಾನು ರಮೇಶ 3 ಜನನು ನಡ್ಕೊಂಬರ್ತಿದ್ದು. ಮಳೆ ಬೇರೆ ಜಾಸ್ತಿ ಆಯ್ತಲ್ಲ, ಆ ಕಡೆಯಿಂದ ಛತ್ರಿ ಹಿಡ್ಕೊಂಡು ನಮ್ಮ ಪರ್ಮಿಷನ್ ಹಬ್ಬ ಬಂತು. ಪರ್ಮಿಷನ್ ಹಬ್ಬ ಬಂದಿದ್ದು ನೀವು ಹುಡುಗರಿದ್ದೀರಿ ಕಣ್ರಪ್ಪ. ನಾನು ರಂಗಜ್ಜನ ಕರ್ಕೊಂಡು ಛತ್ರಿ ಹಾಕ್ಕೊಂಡು ನಾನು ರಂಗಜ್ಜ ಹೋಗಿರ್ತೀವಿ ಮನೆ ಹತ್ರ, ನೀವು ಬರ್ರಿ ಅಂತ ಹೇಳಿರು. ಸಾಮಾನ್ಯಕ್ಕೆ ಪರ್ಮಿಷನ್ ಬಂತಾವಲ್ಲ, ನೀನು ಅಲ್ಲೇ ಕೂತ್ಕೊಂಡ್ಬಿಡ್ತು ಅನ್ಸುತ್ತೆ ಅಪ್ಪಯ್ಯ. ಟೀಗಿ ಕುಡ್ಕೊಂಡು ಈ ಚಳಿಗೆ ಹೋದಕ್ಕೂ ಮಳೆ ಬೇರೆ ಬರ್ತೈತಲ್ಲ, ಇವರು ಮಾತಾಡಿಸ್ಕೊಂಡು ಅಲ್ಲೇ ಉಳಿಸ್ಕೊಂಡ್ರು ಅನ್ಸುತ್ತೆ. ಇರ್ಲಿ ಬಿಡ ಮಾತ್ಲಾಗಿ. ಅಮ್ಮ ಅಮ್ಮವ್ ಅಮ್ಮವ್ ಈಗ ಈ ಹುಡುಗನ್ ಬೇರೆ ಶುರು ಆಗೋಯ್ತು, ಅಮ್ಮವ್ 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 ಅನ್ಕೊಂಡು. ಏನ್ಲ ಪಾಪ ಯಾಕ್ಲ ಕೂಕಡ್ತಿರೋದು? ಏನ್ ಬೇಕು ಹೇಳು? ಇನ್ನು ಮಳೆ ಬಂದಿದ್ದು, ಮಳೆಲೆಲ್ಲ ನೆನ್ಕೊಂಡ್ ಬಂದಿದ್ದು ಸಾಲ್ತಾ? ಇನ್ನೆಲ್ಲಪ್ಪ ಹೋಗ್ಬೇಕು? ಅಣ್ಣ ತಮ್ಮ ಇಬ್ರಾಳನು ಎಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಎಲ್ಲೂ ಇಲ್ಲಿ ಕಣಮ್ಮ ಅಮ್ಮ. ಮತ್ತೆ ಮಳೆ ನಾನು ಇಲ್ಲಿ ಊರಿಗೆ ಬಂದಾದ್ಮೇಲೆ ಎಷ್ಟೋ ವರ್ಷ ಆಗಿತ್ತು ಕಣಮ್ಮ ಹಿಂಗೆಲ್ಲ ಮಳೆಲಿ ನೆನ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಏನೋ ಒಂಥರ ಚೆನ್ನಾಗೈತೆ ಅಮ್ಮ. ಅದಕ್ಕೆ ನನಗೆ ಖಾರವಾಗಿ ಚಳಿಗೂ ಅದಕ್ಕೂ ಒಳ್ಳೆ ತಂಪ ಗಾಳಿ ಬೀಸ್ತೈತೆ, ಒಳ್ಳೆ ಖಾರವಾಗಿ ಏನಾರು ತಿನ್ಬೇಕು ಅನಿಸ್ತೈತೆ ಕಣಮ್ಮ. ಅಮ್ಮ ಬಿಸಿ ಬಿಸಿ ಟೀ, ಬಜ್ಜಿ, ಚುರುಮುರಿ ಏನಾರು ಮಾಡ್ಕೊಡ್ತೀಯನಮ್ಮ, ನನಗೆ ತಿನ್ಬೇಕು ಅನ್ನಿಸ್ತೈತೆ. ಚೆನ್ನಾಗಿರುತ್ತೆ, ಮಾಡಿಕೊಡಮ್ಮ ಒಂದು ಸ್ವಲ್ಪ. ಲೇ ಪಾಪ ರಮೇಶ, ನಿನಗೆ ನೋಡಿರೆ, ನೀನು ಮಾತಾಡೋದು ನೋಡಿರೆ ನನಗಂತೂ ನಗು ಬರುತ್ತೆ ಕಳ್ಳ ನನಗೆ. ಚಿಕ್ಕ ಹುಡುಗ ಕೇಳ್ತಿದ್ದಲ್ಲ ಮೊದಲು ಅಮ್ಮನ ಹತ್ರ, ಅಮ್ಮ ಏನಾರು ಮಾಡ್ಕೊಡಮ್ಮ ನನಗೆ ತಿನ್ಬೇಕು ಅನ್ನಿಸ್ತೈತೆ, ಖಾರವಾಗಿ ಏನಾರು ಮಾಡ್ಕೊಡಮ್ಮ ಅಂತ ಕೇಳ್ತಿದ್ದಲ್ಲ, ಹಂಗೆ ಕೇಳ್ತಿದ್ಯಲ್ಲ ಪಾಪ ಇವಾಗ್ಲೂ. ಅಮ್ಮ ಏನು ಮಾಡ್ಕೊಡಲ್ಲ ಅನ್ನುತ್ತಾ? ಅಲ್ಲ ಕಳ್ಳ, ದೊಡ್ಡವನಾದ್ರೂ ನೀನು ಇನ್ನೂ ಅಮ್ಮನ ಹತ್ರ ನೀನು ಚಿಕ್ಕ ಮಕ್ಳು ಕೇಳಂಗೆ ಕೇಳ್ತಿದ್ಯಲ್ಲ ಪಾಪ. ಅಲ್ಕಣವ್, ನಿಮ್ಮ ಅತ್ತಿಗೆ ಇದ್ದಾರೆ, ನಿಮ್ಮ ಹೆಂಡತಿ ಪವಿತ್ರಮ್ಮ ಇದ್ದಾಳೆ, ಅವ್ರಿಗೆ ಹೇಳಿದ್ರೆ ಮಾಡ್ಕೊಡಲ್ವಾ? ಅಮ್ಮಂಗೆ ಹೇಳ್ತಿದ್ಯಲ್ಲ ಪಾಪ. ಹಂಗಲ್ ಕಣ ಅಣ್ಣ, ನನಗೆ ಮೊದಲಿಂದಾನು ಅತ್ತಿಗೆಗೆಲ್ಲ ಹೇಳಿ ಅಭ್ಯಾಸ ಇಲ್ವಲ್ಲ. ಅತ್ತಿಗೆನೇ ಮಾಡಿಕೊಡ್ಲಿ ಬೇಡ ಅಂತಿಲ್ಲ ನಾನು, ಆದರೆ ಅಮ್ಮಂಗೆ ಹೇಳ್ತಿದ್ದೀನಿ ಅಷ್ಟೇ. ಅಮ್ಮಂಗೆ ಹೇಳ್ಬಿಟ್ಟು ಮಾಡಿಸುತ್ತಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಏನಮ್ಮ ಮಾಡ್ಕೊಡ್ತೀಯ ಅಲ್ವೇನಮ್ಮ? ಇಲ್ಲ ಇಲ್ಲ, ಏನು ಮಾಡ್ಕೊಡಲ್ಲ. ನೀವು ಇಬ್ರಾಳದು, ಅಣ್ಣ ತಮ್ಮ ಇಬ್ರಾಳದು ನಾನು ಮಾತು ಕೇಳಿಲ್ಲ ಇವತ್ತು. ಬೇಡ ಕಂಡ್ರಲ್ಲ, ಹೋಗ್ಬೇಡ್ರಿ ತೋಟತ್ತವ, ಮಳೆ ಬರಂಗ ಆಗೈತೆ ಅಂತ ಹೇಳಿದ್ರು ನಾನು ಮಾತು ಕೇಳಿಲ್ಲ, ಏನಿಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಮಾಡಿದ್ದೀರಾ, ಹಂಗಾಗಿ ಏನಂದ್ರೆ ಏನು ಮಾಡ್ಕೊಡಲ್ಲ. ಸಾಯಂಕಾಲನೂ ಅಷ್ಟೇ, ಬೆಳಿಗ್ಗೆ ಮಧ್ಯಾಹ್ನದ ಸಾಂಬಾರ್ ಮೇಲೆಗನೆ ಮುದ್ದೆ ಮಾಡ್ಬಿಡ್ತೀವಿ, ಅತ್ ಬಿಟ್ರೆ ಏನು ಮಾಡಲ್ಲ. ಅಮ್ಮನಿ ಸರೋಜಮ್ಮ ಏನು ಮಾಡ್ಕೊಡ್ಬೇಡ. ಸರಿ ಕಣತೆ, ಆಯ್ತು, ನೀವ್ ಹೆಂಗ್ ಹೇಳ್ತಿರೋ ಹಂಗೆ, ನಿಮ್ ಮಾತೇನ್ ಮೀರಲ್ಲ ಕಣತೆ ನಾನು. ನೀವ್ ಹೇಳಿದ್ರೆ ಮಾಡ್ಕೊಡ್ತೀನಿ, ಬೇಡ ಅಂದ್ರೆ ಸುಮ್ಕಾಗ್ತೀನಿ ಕಣತೆ. ಲೇ ಪಾಪ ರಮೇಶ, ಸುಮ್ಕಿರೋ, ಬೇಜಾರು ಮಾಡ್ಕೋಬೇಡ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ಅಲ್ಲ ಕಳ್ಳ ಪಾಪ,
ನಿನಗೆ ರೇಗ್ಸೋದಕ್ಕೆ ನಿಮ್ಮ ಅತ್ತಿಗೆನೂ ಅಮ್ಮ ಇಬ್ಬರಾಳನು ನಿನಗೆ ರೇಗ್ಸೋದಕ್ಕೆ ಹಿಂಗೆ ಹೇಳಿದ್ದು ಅಷ್ಟೇ, ಸುಮ್ಮನೆ ತಮಾಷೆಗೆ, ಸರಿನಾ? ಬೇಜಾರು ಮಾಡ್ಕೊಂಡಿದ್ಯಾ? ಅಲ್ಲ ಕಳ್ಳ ಪಾಪ, ನೀನು ಕೇಳೋದೆಚ್ಚ, ನಾವು ಮಾಡ್ಕೊಡೋದೆಚ್ಚ. ಅಂಥದ್ರಲ್ಲಿ ನೀನು ಬೇಜಾರು ಮಾಡ್ಕೊಳ್ತೀಯಲ್ಲ ಪಾಪ. ನೀನು ಇಲ್ಲಿ ಬಂದಿರೋದೇ ನಮಗೆ ಖುಷಿ. ನೀನು ಊರಿಗೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಂದ ತಕ್ಷಣ ನಮ್ಗೆ ಎಷ್ಟು ಬೇಜಾರಾಗ್ತಿರುತ್ತೋ ಗೊತ್ತಾ? ಅದರಲ್ಲೂ ನೀನು ಇಲ್ಲೇ ಎಲ್ಲ ಬಂದ್ಬಿಟ್ಟು ನಮ್ಮ ತಾವೆಲ್ಲ ಇದ್ದು ಹಿಂಗೆ ಖುಷಿಯಾಗಿದ್ದರೆ ನಮ್ಗೆ ಇನ್ನೂ ಖುಷಿನೇ ಕಣಪ್ಪ. ಹ್ಞೂ, ನೀನು ಕೇಳೋದೆಚ್ಚ, ನಾವು ಮಾಡ್ಕೊಡೋದೆಚ್ಚ, ಮಾಡ್ಕೊಡ್ತೀವಿ ಕಣ್. ಹೇಳು, ಸುಮ್ಕೆ ತಮಾಷೆ ಮಾಡಿದ್ದು ಆಟೆಯ. ಹ್ಞೂ, ಈಗ ಒಂದು ಕೆಲಸ ಮಾಡುವ, ಬಿಸಿ ಬಿಸಿ ಏನು ನಿನಗೆ ಟೀ ಬೇಕು, ಚುರುಮುರಿ ಬೇಕು, ಬಜ್ಜಿ ಬೋಂಡ ಬೇಕು, ಅಷ್ಟೇ ತಾನೇ? ನಾವು ಮಾಡ್ಕೊಡ್ತೀವಿ ಕಣ್. ಹೋಗುವ, ಅಮ್ಮನೂ ಮಾಡಿಕೊಡುತ್ತೆ. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಹೋಗು ಮೊದಲು, ಅದೇನು ಕೆಲಸಗಳು ಮಾಡ್ಕೊ ಹೋಗು ಮೊದಲು. ನೀನು ಸ್ನಾನ ಮಾಡ್ಕೊಂಬ ಒಡಗು. ಹ್ಞೂ ಸರಿ ಅಣ್ಣ, ಆಯಿತು. ಅದಕ್ಕೆ ಚುರುಮುರಿ ಬೋಂಡ ಮಾತ್ರ ಒಳ್ಳೆ ಖಾರವಾಗಿರ್ಬೇಕು ಕಣತ್ಗೆ, ಸಖತ್ತಾಗಿ ಮಾಡ್ರಿ ಒಂದ್ರಿಟ್ಟು, ಸರಿನಾ? ಅಲ್ಲೇ ಇವಳೆ, ಅವನಿಗೆ ಚುರುಮುರಿ ಬೋಂಡ ಅಂದರೆ ಇವಾಗಲೇ ಅಲ್ಲ, ಮೊದಲಿನಾನು ಬಲು ಇಷ್ಟ. ಈ ಮಳೆಲೆಲ್ಲ ನೆನ್ಕೊಂಡು ನಾವು ತೋಟ ತಾವಲಿಂದ ಎಲ್ಲ ಬರ್ತಿದ್ವಲ್ಲ, ಅಮ್ಮಂಗೆ ಒಂದೇ ಸಂಖ್ಯೆ ಆಟ ಮಾಡೋನು. ಹ್ಞೂ, ಅಮ್ಮ ಮಾಡ್ಕೊಡಮ್ಮ, ಚುರುಮುರಿ ಮಾಡ್ಕೊಡಮ್ಮ, ಬೋಂಡ ಮಾಡ್ಕೊಡಮ್ಮ, ಬಜ್ಜಿ ಮಾಡ್ಕೊಡಮ್ಮ, ಬಿಸಿ ಬಿಸಿಯಾಗಿ ಏನಾರು ಮಾಡ್ಕೊಡಮ್ಮ ಅಂತ ಚಿಕ್ಕವನಿಂದನೂ ಅಷ್ಟೇ ಅವನು ಹಂಗೆ ಆಟ ಮಾಡ್ತಿದ್ದ. ಕೇಳಬೇಕಾದ್ರೆ ಅಮ್ಮಂಗೆ, ಅಪರೂಪಕ್ಕೆ ಊರಿಗೆ ಬಂದಿದ್ದಾನೆ, ಏನಾದ್ರು ಚೆನ್ನಾಗಿರೋದು ಏನಾರು ಮಾಡಿಕೊಡು, ಸರಿನಾ? ಬಜ್ಜಿ ಮಾಡು, ಚುರುಮುರಿ ಮಾಡು. ಆಮೇಲಿಂದ ಈಗ ಟೀ ಕಾಸ್ಕೊಡೆ ಮೊದಲು ಎಲ್ಲರಿಗೂ, ಮನೆಯವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀಯಲ್ಲ, ಮಸ್ತಾಗಿರ್ಬೇಕು ಟೀ ಮಾತ್ರ. ಚೆನ್ನಾಗಿ ಮಾಡ್ಕೊಡೆ, ಸರಿನಾ? ಅಲ್ಲ ರೀ, ಅಲ್ಲ ಸುಮ್ಕೆ ನಾವು ತಮಾಷೆ ಮಾಡಿದ್ದು ಸುಮ್ಕಿರಿ. ರಮೇಶಪ್ಪ ಕೇಳೋದೆಚ್ಚ, ನಾವು ಮಾಡ್ಕೊಡೋದೆಚ್ಚ. ಅದೇ ಬರ್ರಿ, ಚುರುಮುರಿ ನನಗೆ ಸರಿಯಾಗಿ ಮಾಡಕ್ ಬರಲ್ಲ, ನೀವಂದ್ರೆ ಒಳ್ಳೆ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ತೀರಾ. ನಾನು ಒಂದ್ ರೀತಿ ಹೋಗ್ಬಿಟ್ಟು ಟೀ ಕಾಸ್ಕೊಂಡ್ ಬರ್ತೀನಿ, ಟೀ ಎಲ್ಲ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೀವು ಒಂದ್ ಸ್ವಲ್ಪ ಚುರುಮುರಿ ಮಾಡಿ ಬರ್ರಿ ಅತ್ತೆ. ಆಮೇಕಿಂದ ಬೇಕಾದ್ರೆ ನಾವು ಬಜ್ಜಿ ಮಾಡ್ತೀವಿ. ಪವಿತ್ರ ಮುಂಗೆ ಬಜ್ಜಿ ಮಾಡೋದಕ್ಕೆ ಹೇಳ್ತೀನಿ. ಆಲೂಗೆಡ್ಡೆ ಬಜ್ಜಿನೂ, ಹೀರೆಕಾಯಿನೂ ಐತೆ ಮನೇಲಿ, ಆಲೂಗೆಡ್ಡೆನೂ ಐತೆ. ಆಲೂಗೆಡ್ಡೆದು ಸ್ವಲ್ಪ, ಹೀರೆಕಾಯ್ದು ಸ್ವಲ್ಪ ಬಜ್ಜಿ ಮಾಡೋಣ. ಆಮೇಕಿಂದ ನಾನು ಟೀ ಕಾಸ್ಕೊಂಡ್ ಬರ್ತೀನಿ. ನೀವು ಅಷ್ಟರಲ್ಲಿ ಚುರುಮುರಿಗೆಲ್ಲ ಈರುಳ್ಳಿ ಇವೆಲ್ಲ ಕಟ್ ಮಾಡ್ಕೊಂಡು, ಮೆಣಸಿಕಾಯಿ ಅಂತೆ ಇವೆಲ್ಲ, ಬೆಳ್ಳುಳ್ಳಿ ಇವೆಲ್ಲ ಇದು ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳಿರಂತೆ. ಟೊಮೆಟೊ ಹಣ್ಣೆಲ್ಲ ಹೆಚ್ಕೊಂಡು ಬರ್ರಿ. ಆಗ ನೋಡ್ದೆ ನಮ್ಮ ಈ ಮಳೆ ನೋವು ಇಟ್ಟೊತ್ತವರೆಗೂ ನಾವು ತೋಟ ತಾವಲಿಂದ ಪೂರ ನೆನ್ಕೊಂಡು ಬಂದು ಒಂದು ಈ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ ಕಣಮ್ಮ. ಇನ್ನೂ ಜಾಸ್ತಿ ಏನಾಗಿದೆ, ಮಳೆ ಬಂದ್ಬಿಡ್ತು ದಬ 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 ಅಂತ. ಹಂಗೆ ಮಳೆ ಸುರಿತಿತ್ತು ಅತ್ಲಾಗಿ. ಇಲ್ಲಿ ಮನೆ ಹತ್ರ ಬಂದು 5 ನಿಮಿಷ ನಿನ್ಕೊಂಡ ತಕ್ಷಣ ಅಲ್ಲೇ ನೋಡಮ್ಮ, ಅಲ್ಲೇ ಮಳೆ ಹೆಂಗೆ ರಪ್ಪನ ನಿನ್ಕೊಂಡ್ಬಿಡ್ತು. ಹೋಗತ್ಲಾಗಿ ನಾವಂತೂ ಪೂರ ನೆನ್ಕೊಂಬಂದ್ಬಿಟ್ಟು ಕಣಮ್ಮ ಅತ್ಲಾಗಿ. ಇರ್ಲಿ ಬಿಡ್ಲ ಪಾಪ, ಏನು ಆಗಲ್ಲ. ಅಪರೂಪಕ್ಕೆ ಒಂದ್ ದಿವಸ ನೆನ್ಕೊಂಡ್ ಬಂದಿದ್ದೀರಾ ಪಾಪ. ರಮೇಶಪ್ಪನು ಜಾಸ್ತಿ ನೆನ್ಕೊಂಡ್ ಬಂದ್ಬಿಟ್ನೇನು, ನೀನಂತೂ ಹೆಂಗ ತಡ್ಕೊಳ್ತೀಯ ಕಣ ಮಗ. ಅವನು ಇನ್ನೊಂದು ಮೊದ್ಲಿಂದಾನು ಹಿಂಗೆಲ್ಲ ರೂಢಿ ಇಲ್ವಲ್ಲ, ಮಳೆಗೆಲ್ಲ ನೆಂದು ಹೊಲತಾವ ತೋಟತಾವೆಲ್ಲ ಕೆಲಸ ಮಾಡಿ ಮೊದ್ಲಿಂದಾನು ರೂಢಿ ಇಲ್ವಲ್ಲ ಮಗ, ಅದಕ್ಕೂ ಕೇಳ್ದೆ. ನೀನೊಂದ್ ಸ್ವಲ್ಪ ಬೇಗ ಕರ್ಕೊಂಡ್ ಬರೋದಲ್ವಾ ಅವನಿಗೆ? ಇಲ್ಲಿ ಕಣಮ್ಮ, ಅವನಿಗೆ ಹೇಳ್ದೆ ಕಣಮ್ಮ ನಾನು, ಬಾರ್ಲ ಪಾಪ, ಬೇಡ ಕಣ್ ಬಾರ್ಲ, ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬೇರೆ ಆಗುತ್ತೆ ಇವಾಗ, ಮಳೆ ಬರಂಗ್ ಬೇರೆ ಆಗೈತೆ, ಮೋಡ ಆಗೈತೆ, ಬಾರ್ಲ ಮನೆ ಹತ್ರ ಹೋಗೋಣ ಮೊದಲು ಬೇಗ ಅಂತ ಹೇಳಿದೆ. ಅವನಿದ್ದವನು, ಅಣ್ಣ ತಡಿಯೋಣ, ಅಪ್ಪ ಹಿಂಗೆ ಒಂದು ಮಾತು ಕೇಳ್ತೀನಿ ನೋಡೋಣ, ಅಪ್ಪಯ್ಯ ಬೆಂಗಳೂರಿಗೆ ಕಳಿಸುತ್ತೆ, ಒಂದೇ ಒಂದು ಮಾತು ತಡಿಯೋ ನೋಡೋಣ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಕಣ, ಅಪ್ಪಾಜಿ ಪರ್ಮಿಷನ್ ತಗೊಳ್ತೀನಿ ಅಂತ ಹೇಳ್ದ. ಬೇಡ ಕಣ, ಅಪ್ಪಯ್ಯ ಕಳಿಸುತ್ತೇನ, ಜಾತ್ರೆ ಮುಂದೆ ಇಟ್ಕೊಂಡ್ಬಿಟ್ಟು ನಿನಗೆ ಕೆಲ್ಸಕ್ಕೆ ಕಳಿಸುತ್ತೇನ, ಜಾತ್ರೆ ಎಲ್ಲ ಮುಗಿಸ್ಕೊಳ್ಬೇಕಾದ್ರೆ ಒಟ್ಟಿಗೆ ಹೋಗುವಂತೆ ಬಾರ್ಲ ಅಂತ ನಾನು ಹೇಳ್ದೆ. ಇಲ್ಲ ಕಣ ತಡಿಯಣ್ಣ ನೋಡೋಣ, ಅಪ್ಪ ಹಿಂಗೆ ಒಂದು ಮಾತು ಕೇಳೋಣ ತಡಿಯಣ್ಣ ಅಂತ ಹೇಳ್ದ. ಸರಿ ಕಣಪ್ಪ ಆಯ್ತು ಕೇಳು ಅಂತಾನೆ ನಾನು ಸುಮ್ಕಾದೆ ಅತ್ಲಾಗಿ. ನೋಡಿದ್ರೆ ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು ಕಣಮ್ಮ ಅತ್ಲಾಗಿ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು, ಇಬ್ರು ಚೆನ್ನಾಗೇ ನೆನ್ಕೊಂಡ್ ಬಂದ್ಬಿಟ್ಟು ಕಣಮ್ಮ. ನಮ್ಮಿಬ್ರದ್ದು ಇರ್ಲಿ ಕಣಮ್ಮ, ಹೆಂಗ ಸದ್ಯ ಅಪ್ಪ ಹೆಂಗ ಪರ್ಮಿಷನ್ ಕರೆಕ್ಟಾಗಿ ದಾರಿ ಮಧ್ಯದಲ್ಲಿ ಸಿಕ್ತು, ಪರ್ಮಿಷನ್ ಹೆಂಗ ಕರೆಕ್ಟಾಗಿ ಛತ್ರಿ ಇಟ್ಕೊಂಡ್ ಬಂತು. ಅದಕ್ಕೂ ಅಪ್ಪಯ್ಯ ಮಳೆ ನೆಲೆದಿಲ್ಲ ಕಣಮ್ಮ, ಹೆಂಗ ಪರ್ಮಿಷನ್ ಕರ್ಕೊಂಡು ಹೋಗ್ಬಿಡ್ತು ಛತ್ರಿ ಹಾಕೊಂಬಿಟ್ಟು. ಅಪ್ಪ ಒಂಚೂರು ನೆನೆದಿಲ್ಲ. ಮೊದಲೇ ಅಪ್ಪ ಹಿಂಗೆ ಶೀತ ಕೆಮ್ಮು ನೆಗಡೆ ಬೇರೆ ಆಗಿತ್ತು, ಮಳೆನೇನಾದರೂ ಪೂರ ನೆನ್ಬಿಟ್ಟಿದ್ರೆ ಸಿಕ್ಕಾಬಟ್ಟೆ ಜ್ವರ ಬರಂಗೆ ಬೇರೆ ಆಗ್ಬಿಡೋದು ಅವರಿಗೆ. ಹೆಂಗ ಆರಾಮಾಗೋಯ್ತು, ಹೆಂಗ ಅವ್ರೂ ಆರಾಮಾಗ್ಬಿಟ್ರು, ಸುಮ್ಕಿರು. ಸರಿ ಕಣ ಆಯ್ತು, ಬಾರಪ್ಪ ಹೋಗೋಣ ಒಳಿಕೆ. ಅಮ್ಮನಿ ಪಾಪ ಸರೋಜಮ್ಮ, ಆ ಹುಡುಗ ಅಪರೂಪಕ್ಕೆ ಏನೋ ಕೇಳ್ತಿದ್ದಾನೆ, ಮಾಡ್ಕೊಡ್ರಮ್ಮನಿ. ನಾನು ಚರಮುರಿ ಮಾಡ್ಕೊಡ್ತೀನಿ, ಖಾರವಾಗ್ಬೇಕಂತೆ ಅವನಿಗೆ, ಚೆನ್ನಾಗಿ ಮಾಡ್ತೀನಿ ಚರಮುರಿನ. ನೀವು ಬಜ್ಜಿನೂ ಹಂಗೆ ಒಂದ್ ರೀಟು ಟೀ ಎಲ್ಲ ಚೆನ್ನಾಗಿ ಮಾಡ್ಕೊಡ್ರಿ, ಸರಿನಾ? ಬರ್ರಿ ಒಳಗಡೆ ಹೋಗೋಣ ಬರ್ರಿ.